ಹಬಿ ಡಿಯರ್ ಕಮ್ ಹಿಯರ್. ಏನಿದು ಡಿಯರ್ ಅಂತ ಮರ್ಯಾದೆ ಕೊಟ್ಟು ಕರೀತಿದ್ದಾರೆ. ಬೆಳಿಗ್ಗೆ ಬೆಳಿಗ್ಗೆನೆ ನರಿ ಮುಖ ನೋಡಿದ್ದೆ. ನಮ್ಮ ರೋಡಲ್ಲಿ ನರಿ ಎಲ್ಲಿ ಬರುತ್ತೆ? ನೋಡಿದ್ರೆ ನಾಯಿ ಮುಖ ನೋಡಿರ್ಬೇಕು. ಆದ್ರೂ ಮರ್ಯಾದೆ ಕೊಟ್ಟು ಕರೀತಿದ್ದಾರಲ್ಲ, ನನಗಂತೂ ಪಾಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ವಾಟ್ ಮಾಡ್ಯಾರ ಗುಬ್ಬಿ? ಹಬಿ ಸರಿಯಾದ ಜಾಗ ನೋಡಿ ಮೊಳೆ ಹೊಡಿರಿ. ಒಂದ್ ಫೋಟೋ ನೇತು ಹಾಕ್ಬೇಕಿತ್ತು. ಗೊತ್ತಾಗೋಯ್ತು ರೇ. ಮಗನೇ, ಯಾಕೆ ರೋಷ, ಯಾಕೆ ಆವೇಶ? ನಾಯಿ ಕಚ್ಚಿದವಳಾಗಿ ರೊಚ್ಚಿಗೆದ್ದು ಯಾಕೆ ಕುಣಿತಾ ಇದೀಯಾ? ಇಷ್ಟು ದಿನ ಆದ ಮೇಲೆ ನಿಮ್ಮ ಸೊಸೆಗೆ ಜ್ಞಾನೋದಯ ಆಗಿದೆ. ಓದಿ ವೃಕ್ಷದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಹಾಗೆ ನಮ್ಮ ಜಾಜಿಯವರಿಗೆ ಮಹಿಳಾ ಸಂಘದ ಶಾಮಿಯಾನದ ಕೆಳಗಡೆ ಜ್ಞಾನೋದಯ ಆಗಿದೆ. ಕೆಳಗಡೆ ಜ್ಞಾನೋದಯ ಆಗೋದಿಕ್ಕೆ ಅದ್ರಲ್ಲಿ ಏನಿದೆ? ಮಣ್ಣು, ಊಟ ಇರುತ್ತೆ. ಊಟ ಅಲ್ಲ, ಮಳೆ. ಗೋಡೆಗೆ ಮಳೆ ಹೊಡಿಬೇಕು ಅಂತ ಆದೇಶ ಬಂದಿದೆ. ಗಂಡ ಹೆಂಡತಿ ಫೋಟೋನ ನೇತಾಕ್ತಾರೋ ಏನು? ಏನಮ್ಮ, ನನಗಂತೂ ತುಂಬಾ ಸಂತೋಷ ಆಗೋಯ್ತಮ್ಮ. ಗಂಡ ಹೆಂಡತಿರ ಮದುವೆ ಫೋಟೋ ಹಾಕಿದ್ರೆ ಮಗುವಿನ ಫೋಟೋ ಹಾಕೋ ದಿನ ದೂರ ಇರಲ್ಲ. ಇಷ್ಟು ದಿನ ಆದ್ಮೇಲೆ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ, ನನಗಷ್ಟೇ ಸಾಕು. ನನ್ನ ಯಾವ ಫೋಟೋನ ನೀವು ಸೆಲೆಕ್ಟ್ ಮಾಡಿದ್ರಿ? ನನ್ ನೇತ್ ಹಾಕ್ಬೇಕು ಅಂತಿರೋ ಫೋಟೋ ಅದಲ್ಲ. ಜಸ್ಟ್ ಮಿನಿಟ್, ಅದು ಬಿಟ್ಲ ತಗೊಂಡ್ ಬರ್. ಹಬಿ, ಈ ಫೋಟೋನೇ ನನ್ ನೇತ್ ಹಾಕ್ಬೇಕು ಅಂತ ಅನ್ಕೊಂಡಿರೋದು. ಯಾರೇ ಅವನು? ಬಂಗಾರ ಸ್ವಾಮಿ. ಬಾಳೆ ಬಂಗಾರ ಸ್ವಾಮಿನ? ಈ ಅಯೋಗ್ಯನು ಒಬ್ಬ ಸ್ವಾಮಿನ? ರಮೇಶ್, ಈ ಫೋಟೋನ ಮನೇಲಿ ನೇತ್ ಹಾಕಿದ್ರೆ ಒಳ್ಳೇದಾಗತ್ತಂತೆ. ಹೌದಯ್ಯ, ಸ್ವಾಮಿಗಳ ಫೋಟೋ ಮನೇಲಿ ಹಾಕಿದ್ರೆ ಮಕ್ಕಳಾಗತ್ತಂತೆ. ಗಂಡ ಆಗಿ ನಾನೇ ಡ್ಯೂಟಿಯಲ್ಲಿ ಇಲ್ದೇ ಇರುವಾಗ ಆ ಸ್ವಾಮಿ ಮಕ್ಕಳನ್ನ ಬೇರೆ ಕಣಿಸ್ತಾನ? ಹಬಿ, ನಾನು ಈ ಫೋಟೋನ ಹಾಕ್ತಾ ಇರೋದು ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತ. ಬೇಕಾಗಿಲ್ಲಮ್ಮ, ತಗೊಂಡ್ ಹೋಗಿ ನಿನ್ನ ಬೆಡ್ರೂಮ್ ಅಲ್ಲಿ ಹಾಕೋ. ಇದಕ್ಕಿದ್ದಾಗೆ ಯಾಕೆ ರೇಸ್ ಆಗ್ಬಿಟ್ರೆ? ಇನ್ನೇನಮ್ಮ, ಗಂಡುಗಳಿ ವಂಶದ ತಾತಲು ಮುತ್ತಾತಲು ದೊಡ್ಡ ದೊಡ್ಡ ನಾಯಕರು, ಯೋಧರು, ಬೀಳಲು ಸೂಳಲು ಲಣಕೀಳಲು ಫೋಟೋ ಹಾಕೋದನ್ನ ಬಿಟ್ಟು ಯಾವನ ಕಿತ್ತೋಗಿರೋ ಸ್ವಾಮಿ ಫೋಟೋ ಹಾಕಿದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಅಷ್ಟೇ, ದೇವ್ರು ಬೇರೆ ಅಲ್ಲ, ಈ ಸ್ವಾಮಿಗಳು ಬೇರೆ ಅಲ್ಲ. ಹೆಸರು ಬಾಳೆ ಬಂಗಾರ ಸ್ವಾಮಿ ಅಂತ. ಪ್ರತಿಯೊಂದು ಮನೆಯಲ್ಲೂ ಇವ್ರ ಫೋಟೋ ಇದೆ. ಯಾವ್ಯಾವ ಮನೇಲಿ ಇವ್ರ ಫೋಟೋ ಇದೆಯೋ ಆ ಮನೇಲೆಲ್ಲ ಒಳ್ಳೇದೇ ಆಗಿದೆ. ಫೋಟೋದಿಂದ ಕಡ್ಲೆ ಪೂರಿ, ಬತ್ತಾಸು, ಕಲ್ಯಾಣ ಸೇವೆ ಉದುರುತ್ತಂತ. ಹಬಿ, ಭಕ್ತಾದಿಗಳಿಗೆ ಜಾಸ್ತಿ ನಂಬಿಕೆ ಇದ್ದಾಗ ಮಾತ್ರ ಹಾಗಾಗೋದು. ಅನಾಹುತ ಅಲ್ಲಲ್ಲ, ಅನುಕೂಲಗಳೇನು? ರಾಮೇಶ್ವರಿ ಮನೇಲಿ ಫೋಟೋ ಹಾಕಿದಕ್ಕೆ ಅವಳು ಕೌನ್ಸಿಲರ್ ಆದ್ಲು, ಗೊತ್ತಾ? ನೀರಜ ಮನೇಲಿ ಫೋಟೋ ಹಾಕದ್ಮೇಲೆ ಅವ್ರ ಮಗಂಗೆ ಮ್ಯಾರೇಜ್ ಫಿಕ್ಸ್ ಆಯ್ತು. ಮತ್ತೆ ನಮ್ಮ ಹನಿಮೂನ್ಗೆ ಡೇಟು? ಅದಕ್ಕೆ ತಾನೇ ಈ ಫೋಟೋನ ನೇತ್ ಹಾಕ್ತಾ ಇರೋದು. ಹಾಗಾದ್ರೆ ದೊಡ್ಡ ಮಳೆನೆ ಹೊಡೆದು ನಾನೇ ಈ ಫೋಟೋನ ನೇತಾಕ್ಬಿಡ್ತೀನಿ. ಹಬಿ, ಇಲ್ಲಿಂದ ನೋಡಿ ಹಬಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಶ್ರೀ ಜಾಜಿ ಅವ್ರೆ, ನೀವು ಈ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋ ದಿನ ಇನ್ನು ದೂರ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಹಬಿ. ನನ್ನ ಫ್ರೆಂಡ್ಸು ಹೀಗೆ ಹೇಳಿದ್ರು, ಸ್ವಾಮಿಗಳು ಹೀಗೆ ಹೇಳಿದ್ರು. ಇನ್ಮೇಲೆ ಈ ಸ್ವಾಮಿಗಳೇ ನಂಗೆ ದೇವ್ರು. ನೀವು ಸೈಡಲ್ಲಿ ಇರ್ತೀರಾ, ಆದ್ರೆ ಮೇನ್ ದೇವ್ರು ಇವ್ರೆ. ಸ್ವಾಮಿಗಳ ಫೋಟೋನ ನಿಮ್ ಮನೇಲಿ ತಗ್ಲಾಕಿ ಒಳ್ಳೆ ಕೆಲಸ ಮಾಡಿದ್ರಿ. ಮಹಿಳಾ ಸಂಘದಲ್ಲಂತೂ ಅದರದ್ದೇ ಮಾತು, ಎಲ್ರಿಗೂ ಒಳ್ಳೇದಾಗಿದೆ. ಅದರಲ್ಲೂ ನನ್ಗಂತೂ ತುಂಬಾನೇ ಒಳ್ಳೇದಾಗಿದೆ. ಏನು ಒಳ್ಳೇದಾಗಿದೆ? ಅದನ್ನ ಮನೇಲಿ ತಗ್ಲಾಕಿದ್ಮೇಲೆ ನನ್ಗೆ ಮದುವೆ ಫಿಕ್ಸ್ ಆಗಿದೆ. ಅದೆಲ್ಲ ಸರಿ ಅಮ್ಮ. ಈ ಬಾಳೆ ಬಂಗಾರ ಸ್ವಾಮಿ ಯಾರು, ಈಗ ಮುಂಚೆ ಎಲ್ಲಿದ್ದ, ಯಾರ್ಯಾರಿಗೆ ಎಷ್ಟೆಷ್ಟು ಚಿನ್ನ ಮಾಡಿಕೊಟ್ಟಿದ್ದಾನೆ? ಅತ್ತೆ, ಬಂಗಾರ ಚಿನ್ನ ಕೊಡ್ಬೇಕು ಅಂತಾನೆ ಏನು ಇಲ್ಲ. ಅವರ ದೃಷ್ಟಿ ನಮ್ಮೇಲೆ ಬಿದ್ರೆ ಸಾಕು, ನಮ್ಮ ಬದುಕು ಬಂಗಾರ ಆಗುತ್ತೆ. ಹೇಳ್ತೀನಂತ ಬೇಜಾರ್ ಮಾಡ್ಕೊಳ್ಬೇಡಿ. ಈ ಮನೆಯಲ್ಲಿ ಪತಿದೇವರು ಅಂತ ನಾನಿರ್ಬೇಕಾದ್ರೆ ನನ್ನ ಜಾಗಕ್ಕೆ ಆ ಮನುಷ್ಯನ ತಂದು ಕೂರ್ಸಿದಿರಲ್ಲ, ಇದು ಸರಿನೇ? ಅಪ್ಪಿ, ಅವ್ರನ್ನ ಮನುಷ್ಯ ಗಿನುಷ್ಯ ಅಂತ ಹೇಳ್ಬೇಡಿ. ಅವರು ಮನುಷ್ಯ ಅಲ್ಲ, ದೇವ್ರು. ಬಿಡಿ, ಆ ಫೋಟೋ ಪಕ್ಕಕ್ಕೆ ನಮ್ ಫೋಟೋನು ಹಾಕೋಣ ರೀ. ನಾನ್ ನಿಮ್ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಒಂದು ಸಲ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ, ಅವರು ಸಾಕ್ಷಾತ್ ಗಾಡ್. ಈ ಕಡೆಯಿಂದ ನೋಡಿದ್ರೆ ಗಾಡು, ಆ ಕಡೆಯಿಂದ ನೋಡಿದ್ರೆ ಡಾಗು. ಡೋಂಟ್ ಟಾಕ್ ರಬೇಶ್. ಇನ್ಮೇಲೆ ನೀವು ಅವ್ರ ಬಗ್ಗೆ ಒಂದು ಸಣ್ಣ ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ. ಮನೆಯಿಂದ ಆಚೆ ಕಡೆ ಸೆಂಡ್ ಮಾಡ್ಬೇಕಾಗತ್ತೆ. ಮೈಂಡೆಡ್. ಮಗನೇ, ಈ ಮನೆ ನಿಂದು, ನಿನ್ನನ್ನೇ ಮನೆಯಿಂದ ಆಚೆ ಕಳಿಸ್ತೀನಿ ಅಂತಿದ್ದಾಳಲ್ಲ, ಇನ್ನು ಆ ಸ್ವಾಮಿ ಎಷ್ಟು
ಎಷ್ಟು ಸ್ಟ್ರಾಂಗ್ ಇರಬೇಕು ನೀನೇ ಯೋಚನೆ ಮಾಡೋ. ಸ್ವಾಮಿಗಳ ಫೋಟೋ ಪೂಜೆನ ಯಾವಾಗಿಂದ ಮಾಡ್ತೀರಾ? ಪೂಜೆ ಮಾಡೋದೆಲ್ಲ ಸಿಂಪಲ್. ಅವನ್ನ ನಾನು ನಮ್ಮ ಮನೆಗೆ ಡೈರೆಕ್ಟ್ ಆಗಿ ಕರ್ಸಿ ಆತಿಥ್ಯ ಮಾಡಿ ಪಾದ ಪೂಜೆ ಮಾಡ್ತೀನಿ. ಡೈರೆಕ್ಟ್ ಆಗಿ ಆಶೀರ್ವಾದ ಸಿಗುತ್ತೆ ಅಂತ ಆಯ್ತು. ಸ್ವಾಮಿಗಳಿಗೆ ಮುಖಕ್ಕಿಂತ ಪಾದಗಳಿಗೆ ಬೆಲೆ ಜಾಸ್ತಿ. ಕಾಲು ಹಿಡ್ಕೊಂಡಷ್ಟು ಅನುಕೂಲ ಜಾಸ್ತಿ, ಆದ್ರೆ ಕಾಲು ಎಳಿಬಾರ್ದು ಅಷ್ಟೇ. ಪಾದ ಪೂಜೆಗೆ 20,000 ತಗೊಂಡಿದ್ದಾನೆ. ಬಾಲಗಾಲಿಗೆ 10,000, ಎಡಗಾಲಿಗೆ 10,000. ಹೀಗೆ ಅದ್ರ ಗತಿ ಏನು ಅಂತೀನಿ. ಇವ್ರು ಅಷ್ಟೊಂದು ಚಾರ್ಜ್ ಮಾಡಲ್ಲ. 1000 ರೂಪೀಸ್ ಅಷ್ಟೇ. ಯಾವ ಕಾಲಕ್ಕೆ ಬೇಕಾದ್ರೂ ಪೂಜೆ ಮಾಡ್ಬೋದು. ಒಂದ್ ಕಾಲ್ ತಗೊಂಡ್ರೆ ಇನ್ನೊಂದ್ ಕಾಲ್ ಫ್ರೀನಾ? ಎಕ್ಸಾಕ್ಟ್ಲಿ. ಸ್ವಾಮಿಗಳ ಪಾದದ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ. ಹೇಳಿ. ಕ್ರಾಸ್ ಕ್ವೆಶ್ಚನ್ ಮಾಡದೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಸ್ವಾಮಿಗಳ ಬಲಗಾಲಿನ ಪಾದಕ್ಕೆ ಗಂಧವನ್ನು ಲೇಪಿಸಿ ಅದರ ಗುರುತಿಗೆ ನಾವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಆ ಸ್ವಾಮಿಗಳನ್ನ ಮನೆಗೆ ಬರ್ತಾರೆ, ಪಾದ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಎಷ್ಟು ಖರ್ಚಾಗ್ಬೋದು? 1 ಲಕ್ಷ ಅಷ್ಟೇ. ಅದು ಬಿಟ್ಲಾ? ಎಲ್ಲ ರೆಡಿ ಏನ್ರೋ? ಅವ್ರೆ ಆ ಸ್ವಾಮಿ ಏನೋ ದೇವ್ರ ತರ ಅಂತೆ. ಅವನು ನಿಜವಾಗ್ಲೂ ದೇವರೇ ಆಗಿದ್ಲೆ ನಮಗೆ ಆಶೀರ್ವಾದ ಮಾಡಿ ನಾವು ಕೇಳಿದಷ್ಟು ದುಡ್ಡು ಕೊಡ್ಬೇಕು. ದೇವ್ರ ಹತ್ರ ಏನ್ ಬೇಡ್ಕೋತೀವಿ? ದುಡ್ಡು ಕೊಡು, ಚಿನ್ನ ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು ಅಂತ ಬೇಡ್ಕೋತೀವಿ. ಅಂದ್ಮೇಲೆ ನಾವ್ ಯಾಕೆ ಇವ್ರಿಗೆ ಕೊಡ್ಬೇಕು ಅಂತ? ಇಲ್ಲ, ಸ್ವಾಮಿ ಸ್ವಾಗತಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಏನಾದ್ರೂ ಅವ್ರು ಈ ಮನೆಯಲ್ಲೇ ಉಳ್ಕೊಂಡ್ರೆ ದಿನಕ್ಕೆ 10,000 ರಿಂದ 20,000 ರೂಪಾಯಿ ಖರ್ಚು ಬರುತ್ತೆ. ಹೋಗತಿ ಧರ್ಮಂಚರ ಧರ್ಮೋ ರಕ್ಷತಿ ರಕ್ಷಿತಃ. ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ. ಈ ಪಾದ ಶ್ರೀಪಾದ ಅಲ್ಲ, ಗುರುಪಾದ. ಈ ಜಗತ್ತು ನಶ್ವರ. ವಸಂತ ಕಾಲ ಬಂದಾಗ ಮಾವು ಚಿಗುರುತ್ತೆ, ಮದುವೆ ಕಾಲ ಬಂದಾಗ ಮಂಗಳವಾದ್ಯ ಮೊಳಗುತ್ತೆ. ಆದರೆ ಆನಂದ ಬಂದಾಗ ಗೋವಿಂದ ನೆನಪಾಗಲ್ಲ. ಇದು ಪ್ರಪಂಚ. ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು. ಸ್ವಲ್ಪ ನಮ್ಮ ಮನೆ ಬಗ್ಗೆ ಟಾಕ್ ಮಾಡ್ತೀರಾ? ಅದ್ಭುತವಾದ ವಾಸ್ತು ಇರುವ ಮನೆ. ಯಾವ ಬಾಗಿಲು ಎಲ್ಲಿರಬೇಕು, ಯಾವ ಕಿಟಕಿ ಎಲ್ಲಿರಬೇಕು ಅಲ್ಲೇ ಇದೆ. ಈ ಮನೆ ಸ್ಟ್ರಾಂಗ್ ಆಗಿದೆ ಅಲ್ವಾ? 200 ವರ್ಷವಾದ್ರೂ ಈ ಮನೆ ಬೀಳಲ್ಲ, ಯಾರು ಸಾಯಲ್ಲ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಯಾರಿಗೂ ಹಣ ಮಂಜೂರಾಗಲ್ಲ, ಯಾರಿಗೂ ಅನಾರೋಗ್ಯ ಕಾಡಲ್ಲ. ಈ ಮನೇಲಿ ಮಕ್ಕಳಾಗತ್ತ? ನಾನು ಭವಿಷ್ಯ ಹೇಳ್ತಾ ಇರೋದು ಹೆಂಗಸರಿಗೆ ಮಾತ್ರ. ಸ್ವಾಮಿಗಳೇ, ನೀವು ನಿಮ್ ಪಾದನ ನಮ್ಮ ಮನೆಯೊಳಗೆ ಇಟ್ಟಿದ ತಕ್ಷಣ ನಮ್ಮ ಮನೆ ಪಾವನ ಆಗುತ್ತೆ. ಈ ಮನುಷ್ಯ ನಾಸ್ತಿಕನಾಗಿದ್ದ, ನನ್ನ ಪಾದ ಸ್ಪರ್ಶದಿಂದ ಈಗ ಆಸ್ತಿಕನಾಗಿದ್ದಾನೆ. ನೋಡಿ, ಅವನ ಕಿವಿ ಮೇಲೆ ಹೂವ. ನಿಮ್ಮ ಪಾದ ಮುಟ್ಟಿದ ತಕ್ಷಣ ನನಗೆ ಪಾಂಡ್ರಂಗ ಆಶ್ಚರ್ಯ ಆಗೋಯ್ತು. ಆದ್ರೂ ನನಗೊಂದು ಅನುಮಾನ. ನೀವು ಜಗದ್ಗುರುಗಳು ಅಂತ ಹೇಳ್ತಿರಲ್ಲ, ನಿಮ್ಮ ಪಾದ ಗುರುಪಾದನ ಇಲ್ಲ ಶ್ರೀಪಾದನ? ನಾನು ಜಗದ್ಗುರು. ಆ ದೇವರಿಗೆ ನಾನೇ ದೇವರು. ದೇವರು ತೆಪ್ಪಗಿರ್ತಾನೆ, ಆದ್ರೆ ನಾನು ಪ್ರವಚನದ ಮೂಲಕ ಜನರಿಗೆ ಮಾರ್ಗದರ್ಶನ ನೀಡ್ತೀನಿ, ಅವ್ರನ್ನ ಎಚ್ಚರಿಸ್ತೀನಿ, ಅವರ ಕಷ್ಟಕ್ಕಾಗ್ತೀನಿ, ಅವ್ರ ಕಣ್ಣೀರನ್ನ ಒರೆಸ್ತೀನಿ. ಈ ಕೆಲಸವನ್ನ ಆ ದೇವ್ರು ಕೂಡ ಮಾಡಲ್ಲ. ಬಾಳೆ ಬಂಗಾರ ಸ್ವಾಮಿಗೆ. ಹಾಗಾದ್ರೆ ಗುರುಗಳೇ, ನಿಮ್ಗೆ ಹಸಿವು ನೀರಡಿಕೆ ಏನು ಆಗಲ್ವಾ? ನಾನಾ ದೇವರನ್ನ ಪರೀಕ್ಷೆ ಮಾಡುತ್ತಿದ್ಯಲ್ಲ ಯೋಗ್ಯ. ಇಡೀ ಪ್ರಪಂಚವನ್ನ ವೈಜ್ಞಾನಿಕವಾಗಿ ನೋಡೋನು. ತಲೆ ಕಾಲಿಗೆ ಬಿದ್ರು ಬುದ್ಧಿ ಬರ್ಲಿಲ್ವಲ್ಲ? ಆಕಾಶದಿಂದ ಮಳೆ ಸುರಿಯುತ್ತಲ್ಲ, ಅದಕ್ಕೆ ನಿಮ್ಮ ವಿಜ್ಞಾನದಲ್ಲಿ ಪರಿಹಾರ ಇದೆಯಾ?
ಭೂಕಂಪವಾದಾಗ ಭೂಮಿ ಬಾಯಿ ಬಿಡುತ್ತಲ್ಲ, ಅದಕ್ಕೆ ನಿಮ್ಮ ವಿಜ್ಞಾನದಲ್ಲಿ ಪರಿಹಾರ ಇದೆಯಾ? ಇಲ್ಲ 9 ತಿಂಗಳು ಆದ್ಮೇಲೆ ಮಗು ಹುಟ್ಟುತ್ತಲ್ಲ, ಅದನ್ನ ನಿಮ್ಮ ವಿಜ್ಞಾನ ತಡೆಯುತ್ತಾ? ಇಲ್ಲ. ಸಮುದ್ರ ಭೋರ್ಗರೆದು ನೀರು ಉಕ್ಕಿ ಸುನಾಮಿಯಾಗಿ ಜನರೆಲ್ಲ ಜಲಸಮಾಧಿ ಆಗುತ್ತಾರಲ್ಲ, ಅದಕ್ಕೆ ನಿಮ್ಮ ವಿಜ್ಞಾನದಲ್ಲಿ ಪರಿಹಾರವಿದೆಯಾ? ಇಲ್ಲ. ಹಾಗಾದ್ರೆ ತೆಪ್ಪಗಿರು, ನಮಗೆ ಹಸಿವಾಗುವುದಿಲ್ಲ. ನಿಮಗೆ ಹೊಟ್ಟೆ ನೋವು, ಮೈಕೈ ನೋವು, ತಲೆನೋವು ಏನು ಬರಲ್ವಾ? ಇದುವರೆಗೂ ಬಂದಿಲ್ಲ, ಬರಬಾರದು ಕೂಡ. ಕಾಲಿಗೆ ಬಿದ್ದವರಿಗೆ ದೀಕ್ಷೆ ಕೊಡುತ್ತೇನೆ, ಅವರ ಮನಸ್ಸಿನ ಆಸೆಗಳನ್ನು ನೆರವೇರಿಸುತ್ತೇನೆ. ನಿನ್ನಂತ ಬುದ್ಧುಗಳಿಗೆ ಜ್ಞಾನೋದಯ ಮಾಡಿಸುತ್ತೇನೆ. ಈ ಮನೆಯಲ್ಲಿ ಪ್ರಯೋಜನಕ್ಕೆ ಬರದ ವ್ಯಕ್ತಿ ಅಂದರೆ ನೀನೊಬ್ಬನೇ. ದೇವರಲ್ಲಿ ಭಕ್ತಿ ಇಲ್ಲ, ಸ್ವಾಮಿಗಳಲ್ಲಿ ನಂಬಿಕೆ ಇಲ್ಲ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಲ್ಲ. ಅದಕ್ಕೆ ನಿನಗಿನ್ನೂ ಮಕ್ಕಳಾಗಿಲ್ಲ. ಗುರುಗಳೇ, ನಂದಿನ್ನೂ ಹನಿಮೂನೆ ಆಗಿಲ್ಲ. ಎಷ್ಟೋ ಜನ ಮಕ್ಕಳು ಆಗಿದೆ. ಅದಕ್ಕೆ ದೈವ ಕೃಪೆ ಬೇಕು, ನಮ್ಮಂತ ಗುರುಗಳ ಕೃಪೆ ಬೇಕು. ಅರ್ಥ ಮಾಡ್ಕೊಳ್ಳೋ ಮೂರ್ಖ, ಬೀಳು ಕಾಲ್ಗೆ. ಲೇ ಪಾಂಡುರಂಗ, ಇಂಥದ್ನೆಲ್ಲ ನೀನು ನಂಬ್ತೀಯನ? ನಾನು ನಂಬಲ್ಲ, ಆದ್ರೆ ಮನೆಯವರೆಲ್ಲ ಸೇರ್ಕೊಂಡು ನನ್ನ ನಂಬಿಸ್ತಾ ಇದಾರಲ್ಲ. ನಾನು ಏನು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಫೋಟೋಗಳಿಗೆ ಏನಾದ್ರು ಬಿತ್ತ? ಹಾ, ಒಂದು ಜಿರಳೆ ಸತ್ತು ಬಿದ್ದಿತ್ತು. ಇದು ಕೂಡ ಸ್ವಾಮಿ ದಯೆ ಕಣೋ. ತೊಂದರೆ ಕೊಡೋ ಜಿರಳೆಗಳ ಮಾರಣ ಹೋಮ. ತಮಾಷೆ ಮಾಡ ಸಾಕು. ಆ ಸ್ವಾಮೀಜಿನ ಮನೆಯಿಂದ ಆಚೆ ಕಳ್ಸೋದು ಹೇಗೆ ಅಂತ ಹೇಳು. ಇಂಥ ಸ್ವಾಮೀಜಿಗಳನ್ನ ಮನೆ ಒಳಗೆ ಬಿಟ್ಕೋಬಾರ್ದು. ಏನಾದ್ರೂ ಮಾಡಿದಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನ ಮನೆಯಿಂದ ಆಚೆ ಕಳ್ಸಿರೋರು. ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ದೇವ್ರನ್ನ ಪೂಜೆ ಮಾಡ್ತೀವಿ. ಆದ್ರೆ ಈಗ ನಮ್ಮ ಮನೇಲಿ ಏನಾಗಿದೆ ಗೊತ್ತಾ? ಆ ಸ್ವಾಮಿನೇ ದೇವರಾಗ್ಬಿಟ್ಟಿದ್ದಾನ. ಕಣೋ, ಮೊನ್ನೆ ಅಂತೂ ಆ ಸ್ವಾಮೀಜಿ ಭಕ್ತರ ತಲೆ ಮೇಲೆ ಕಾಲು ಇಟ್ಟಿದ್ದು. ಹೌದಂತ ನನ್ನೇನ್ ಕೇಳ್ತ್ಯಾ? ಅಲ್ಲಿ ನೋಡು. ಬಹಳ ಒಳ್ಳೇದಲ್ಲ. ಬನ್ನಿ. ವಾಮನ ತ್ರಿವಿಕ್ರಮನಾಗಿ ಬೆಳೆದ ಕತೆ ಕೇಳಿದ್ದೆ. ಶ್ರೀಹರಿ ಬಲಿಚಕ್ರವರ್ತಿನ ಪಾತಾಳಕ್ಕೆ ತಳ್ಳೋದಕ್ಕೆ ಅವನ್ ತಲೆ ಮೇಲೆ ಕಾಲಿಟ್ಟಿದ್ನಂತೆ. ಅದನ್ನ ನಾನು ಕಣ್ಣಾರೆ ಕಣ್ಣಪ್ಪ. ಈ ಕಳ್ಳ ಸ್ವಾಮಿನ ಭೂಗತ ಮಾಡೋದು ಹೇಗೆ? ಈ ಸ್ವಾಮೀಜಿ ತಾನೇ ದೇವ್ರು ಅಂತ ಹೇಳ್ಕೊತಾನ? ಹಸಿವು ನೀರಡಿಕೆ ಏನು ಆಗಲ್ಲ, ಎಲ್ಲವನ್ನ ಜಯಿಸಬಲ್ಲೆ ಅಂತ ಭಾಷಣ ಮಾಡಿ 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 ಸಾಯ್ತಾನೆ. ನಾನೀಗ ಸ್ವಾಮೀಜಿನ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಅಷ್ಟೇ ಅಲ್ಲ, ಅವನಿಗೆ ಬುದ್ಧಿನೂ ಕಲಿಸ್ಬೇಕು. ಆಯ್ತು ಬಿಡು ಪಾಂಡುರಂಗ, ಯೋಚನೆ ಮಾಡ್ತೀನಿ. ಯೋಚನೆ ಮಾಡುವಷ್ಟು ಪುರ್ಸೋತಿಲ್ಲ, ಈ ಕ್ಷಣನೇ ಆಗಬೇಕು. ಇಲ್ಲ ಅಂದ್ರೆ ಆ ಸ್ವಾಮೀಜಿನ ಕರ್ಸಿ ನಿನ್ನ ತಲೆ ಮೇಲೆ ಅವನ ಕಾಲನ್ನ ಹಿಡಿಸ್ತೀನಿ. ಬಾಯಲ್ಲಿ ಸ್ವಾಮಿಗಳೇ, ನಿಮ್ಗೆ ಕಾಲಿಡ್ಬೇಕು ಅನ್ಸಿದ್ರೆ ನನ್ನ ತಲೆ ಫ್ರೀ ಆಗಿದೆ, ಇಡ್ಬೋದು. ಒಂದು ಲೋಟ ತಣ್ಣಗಿರೋ ಬಾದಾಮಿ ಹಾಲು, ಸ್ವಲ್ಪ ಸಕ್ಕರೆ, ಜಾಸ್ತಿ ಬಾದಾಮಿ ಪಿಸ್ತಾ ಹಾಕಿ ತಗೊಂಡ್ಬರ್ತೀಯ. ನಾನು ತರೋದು ಹೆಚ್ಚು, ಆದ್ರೂ ನನಗೊಂದು ಅನುಮಾನ ಕಾಡ್ತಿದೆಯಲ್ಲ. ಹೇಳಿ ಕೇಳಿ ನೀವು ದೈವಾಂಶ ಸಂಭೂತರು, ಹಸಿವನ್ನ ಜಯಿಸುವಂತವರು. ನಿಮ್ಮಂತವರಿಗೆ ಊಟ ಯಾಕೆ ಬೇಕು, ನೀರು ಯಾಕೆ ಬೇಕು ಅಂತೀನಿ. ಕೇಳಿದೆ, ನಾನು ಕುಡಿಯೋ ಬಾದಾಮಿ ಹಾಲು ನನಗಲ್ಲ, ಈ ಜಗತ್ತಿಗೆ. ಹೌದಾ? ಅದೇ ಹೇಗೆ? ಜಗತ್ತಲ್ಲಿ ಎಷ್ಟೋ ಜನ ಮಕ್ಕಳು ಹಾಲಿಂದೆ ಒದ್ದಾಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಹಾಲು ಅಂತ ಸಾಯ್ತಾರೆ. ನಾನು ಹಾಲು ಕುಡಿದ್ರೆ ಅವ್ರ ಹೊಟ್ಟೆ ತುಂಬುತ್ತೆ. ನೀವು ಊಟ ಮಾಡಿದ್ರೆ ಎಲ್ಲರೂ ಹಸಿವು ನೀಗತ್ತೆ. ಹೌದು, ಬಹಳ ಬೇಗ ಅರ್ಥ ಮಾಡ್ಕೊಂಡೆ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಒಂದೇ ಒಂದು ಅಗಡನ್ನ ಬಾಯಿಗೆ ಹಾಕೊಂಡಾಗ ಊಟಕ್ಕೆ ಅಂತ ಬಂದಿದ್ದ ಸಾವಿರಾರು ಜನ ಋಷಿ ಮುನಿಗಳ ಹೊಟ್ಟೆ ತುಂಬ ಹೋಯ್ತಂತೆ. ನೀವು ದ್ವಾಪರ ಯುಗದಿಂದ ಕಲಿಯುಗದವರೆಗೆ ಬೆಳ್ಕೊಂಡು ಬಂದಿದ್ದೀರಾ. ಹೋದ ಜನ್ಮದಲ್ಲಿ ಖುಷಿಯಾಗಿದ್ರು ಇಲ್ಲ ರಾಕ್ಷಸ ಆಗಿದ್ರು? ಗೇಲಿ ಮಾಡ್ತಾ ಇದೀಯಾ? ಇಲ್ಲ, ಆಚಾರ ವಿಚಾರಗಳನ್ನ ತಿಳ್ಕೊಳ್ಳೋ ಕುತೂಹಲ. ಆಯ್ತು, ಬೇಗ ಹೋಗಿ ಬಾದಾಮಿ ಹಾಲು ತಗೊಂಬ. ಬಾದಾಮಿ ಹಾಲು ನೀವು ಕುಡಿದ್ರೆ ಅದು ಬೇರೆ ಕಡೆ ಎಫೆಕ್ಟ್ ಆಗತ್ತಾ? ಅಂದ್ರೆ ಮೊಬೈಲ್ ರೀಚಾರ್ಜ್ ಮಾಡಿಸಿದಾಗೆ, ಇಲ್ಲಿ ಕರೆನ್ಸಿ ಹಾಕಿದ್ರೆ ಅದು ಬೇರೆ ಕಡೆ ಹೋದ ಹಾಗೆ. ತಲಹಟ್ಟೆ ಸಾಕು, ಬೇಗ ಹೋಗಿ ಬಾದಾಮಿ ಹಾಲು ತಗೊಂಬ. ಯಾರು ಬೇಕಾದ್ರೂ ಮೆಚ್ಚಬಹುದು, ಇವನ್ ಮೆಚ್ಚೋದು ಕಷ್ಟ. ತಗೊಳ್ಳಿ ಗುರುಗಳೇ. ಸ್ವಾಮಿಗಳೇ, ಏನಾಗ್ತಿದೆ? ತುಂಬಾ ತೊಂದರೆ ಆಗ್ತಿದ್ಯಾ? ಅದು ಹೊಟ್ಟೆ
ತೋರ್ಸಂಗ್ ಆಗ್ತಾ ಇದೆ, ತುಂಬಾ ನೋಯ್ತಾ ಇದೆ. ಅಲ್ಲ ಸ್ವಾಮಿಗಳನ್ನು ದೇವರು ಅಂತಾರೆ, ಬರಲ್ಲ. ಅಣ್ಣಯ್ಯ ಮೊದ್ಲೇ ಸ್ವಾಮಿಗಳು ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದ್ದಾರೆ. ತಮಾಷೆನಾ ನಿಂದು? ಬೇಗ ಡಾಕ್ಟರ್ ಫೋನ್ ಮಾಡ್ಬಾರ್ದಾ? ಆಡೋ ಮಾತು ಒಂದು ಅರ್ಥ ಬೇಡವಾ? ದೇವ್ರನ್ನ ಡಾಕ್ಟರ್ ಪರೀಕ್ಷೆ ಮಾಡೋದ? ಸ್ವಾಮಿಗಳೇ ಯಾವಾಗ್ಲಿಂದ ಹೀಗಾಗ್ತಿದೆ? ಚೆನ್ನಾಗಿದೆ, ಹಾಲು ಕುಡಿದು ಶುರುವಾಯ್ತು. ಅದು ಫ್ರಿಜ್ಜಲ್ಲಿ ಹಾಲು ಇಟ್ಬಿಡ್ತಾರಲ್ಲ, ಅದಕ್ಕೆ ಹೀಗಾಗಿರ್ಬೇಕು. ಓಕೆ ಓಕೆ, ಡೋಂಟ್ ವರಿ, ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಡಾಕ್ಟರ್ ನಾನು ಕರೆಸ್ತೀನಿ. ಹಲೋ ಡಾಕ್ಟರ್ ಶಂಕರ್ ಅವರೇ, ನಾನು ಜಾಜಿ ಚಂಬಲ್ದಿನಿ ಮಾತಾಡ್ತಾ ಇದ್ದೀನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಮ್ಮ ಮನೇಲಿ ಬಾಳೆ ಬಂಗಾರ ಸ್ವಾಮಿಗಳಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ, ಇಮಿಡಿಯೇಟ್ ಆಗಿ ಬನ್ನಿ. ಬಾಯ್. ಹಲೋ ಡಾಕ್ಟರ್ ಶಂಕರ್ ಅವರೇ, ನಾನು ಪಾಂಡ್ರಂಗ ಗುಂಡುಗಲಿ. ಇಲ್ಲಿ ಪರಿಸ್ಥಿತಿ ಸುಧಾರಿಸಿದೆ, ನೀವು ಬರೋ ಅವಶ್ಯಕತೆ ಇಲ್ಲ. ಸ್ವಾಮಿಗಳೇ, ಡಾಕ್ಟರ್ ಶಂಕರ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ತಾಳಲಾರೆ, ಈ ಹೊಟ್ಟೆ ನೋವನ್ನ ತಾಳಲಾರೆ. ಸ್ವಾಮಿಗಳನ್ನ ಮುಟ್ಟೋ ಹಾಗಿದ್ರೆ ನಾನು ಶುಶ್ರೂಷೆ ಮಾಡ್ತಾ ಇದ್ದೆ. ಹೋಗಿ ಹೋಗಿ ಹೋಗಿ. ನಿಮ್ಮನ್ನು ನೋಡಿದಷ್ಟು ಹೊಟ್ಟೆ ತೋರಿಸೋದು ಜಾಸ್ತಿ ಜಾಸ್ತಿ ಆಗ್ತಿದೆ. ಸ್ವಾಮಿಗಳೇ, ನಿಮಗೂ ಹೊಟ್ಟೆ ನೋವು ಬರುತ್ತಾ? ನಿಮ್ಗೆ ಹೊಟ್ಟೆ ನೋವೇನು? ಯಾವ ನೋವು ಬರಲ್ಲ, ಎಲ್ಲ ನೋವನ್ನು ಗೆದ್ದವರು ಅನ್ಕೊಂಡಿದ್ದೆ. ಎಲ್ಲರ ನೋವನ್ನು ಆವಾಹನೆ ಮಾಡ್ಕೊಂಡು ಭಕ್ತರಿಗೆ ರಿಲೀಫ್ ಕೊಡ್ತಿದ್ದೀರಾ? ಸ್ವಾಮಿಗಳೇ, ಈ ಗುಳಿಗೆನ ನುಂಗಿದ್ರೆ ನಿಮ್ಮ ಹೊಟ್ಟೆ ನೋವು ಮಂಗ ಮಾಯ ಆಗುತ್ತೆ. ಜೈ ಸದ್ಗುರು ಶಾಂತಿನಾಥ. ಈ ಗುಳಿಗೆನ ನಾನು ಶಾಂತಿನಾಥ ಮೆಡಿಕಲ್ ಸ್ಟೋರ್ಸ್ ಇಂದನೇ ತಂದಿದ್ದು. ಸ್ವಾಮಿಗಳೇ, ಎದ್ದೇಳು ಕಂದ. ಈಗ ನಿಮ್ಮ ಹೊಟ್ಟೆ ನೋವು ಹೇಗಿದೆ? ಈಗ ನಿರಾಳ ಆಯ್ತು. ಸ್ವಾಮಿಗಳೇ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರಿ, ಆದ್ರೆ ಈಗ ಖುಷಿಯಾಗಿದ್ದೀರಿ. ಎಷ್ಟೇ ಆದ್ರೂ ನೀವು ದೇವರಲ್ವೇ? ಒಂದು ಪವಾಡ ಮಾಡಿ ತೋರಿಸಿ. ನಾವ್ಯಾಕೆ ಪವಾಡ ಮಾಡೋದು? ಎಷ್ಟೋ ಜನ ನೀವು ದೇವ್ರು ಅಂದ್ರು ನಂಬ್ತಾನೇ ಇಲ್ಲ. ಅಚ್ಚೆ ಒಂದು ಪವಾಡ ಮಾಡಿ ತೋರಿಸಿ. ಒಂದು ವಾರ ಅನ್ನ ನೀರು ಬಿಟ್ಬಿಡಿ, ನಿಮ್ಮೆಲ್ಲ ಜನ ನಂಬ್ತಾರೆ. ಒಂದು ವಾರ ತಾನೆ ಆಗ್ಬೋದು. ಕೂತಾಗ ಎಷ್ಟೋ ವಾರಗಳ ಕಾಲ ನಿದ್ರೆ ನೀರಡಿಕೆಯಿಂದ ಕಾಲ ಕಳೆದಿದ್ದೇವೆ. ಒಂದು ವಾರ ಆಗ್ಬೋದು. ಸ್ವಾಮಿಗಳೇ, ನೀವು ಒಂದು ವಾರ ಅನ್ನ ನೀರು ಇಲ್ಲದೆ ಕೂತ್ರೆ ನಾನು ನಿಮ್ಮನ್ನ ದೇವರು ಅಂತ ತಿಳ್ಕೊಂಡು ನಿಮ್ಮ ಪಾದನ ನನ್ನ ತಲೆ ಮೇಲೆ ಹೊತ್ಕೊಂಡು ಬಿಡ್ತೀನಿ. ಈ ಕ್ಷಣದಿಂದಲೇ ನನ್ನ ಉಪವಾಸ ವ್ರತ ಆರಂಭ. ಏನೋ ಇದೆ, ಎಲ್ಲ ಗೊತ್ತಾಗೋಗುತ್ತಲ್ಲಪ್ಪ ಇವ್ರಿಗೆ. ಬಾಳೆಹಣ್ಣು ಇಲ್ಲ, ಮರದಲ್ಲೇ ಮಾಗಿರೋದು. ಈ ಹಣ್ಣು ನನ್ನಿಂದ ಮೋಕ್ಷವನ್ನ ಬಯಸುತ್ತಿದೆ. ಸ್ವಾಮಿಗಳೇ, ಹಿಂದಿನ ದಿನದಲ್ಲಿ ಈ ಬಾಳೆಗೊನೆ ಬಿಟ್ಟ ಮರ ಯಕ್ಷ ಆಗಿದ್ದ. ಇಂದ್ರನಿಂದ ಶಾಪಗ್ರಸ್ತನಾಗಿ ಬಾಳೆ ಮರವಾಗಿ ಹುಟ್ಟಿದ್ದ. ಅಂದ್ರೆ ಇವಾಗ ನೀವು ಈ ಬಾಳೆಹಣ್ಣಿಗೆ ಮೋಕ್ಷವನ್ನ ಕಾಣಿಸ್ತೀರಾ? ನೀ ಬಹಳ ಅರ್ಥ ಮಾಡ್ಕೋತೀಯ. ರಂಗಮ್ಮನವ್ರೆ, ಇವ್ರು ಬಾಳೆಹಣ್ಣು ಮುಟ್ಟಿದ್ರಿ ಏನಾಯ್ತು? ಬಾಳೆಹಣ್ಣು ತಿಂದರೆ ನೀವು ದೇವ್ರಲ್ಲ ಅಂತ ಆಗುತ್ತೆ. ನೀವು ಹಣ್ಣನ್ನ ತಿನ್ನಬಾರದು. ಬಾಳೆಹಣ್ಣು ನನಗಲ್ಲ, ಎಲ್ಲ ತಿನ್ಲಿ ಅಂತ ಆಶೀರ್ವಾದ ಮಾಡಬೇಕು. ಸ್ವಾಮಿಗಳೇ, ತಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತು. ನಾನು ಬರ್ತೀನಿ, ಆಶೀರ್ವಾದ ಮಾಡಿ. ಒಳ್ಳೆಯದು. ಮಗನೇ, ಹಸಿವಾಗ್ತಾ ಇದೆಯೇನೋ? ತಿಂಗಳುಗಟ್ಟಲೆ ಉಪವಾಸ ಕೂತ್ರು ನಮ್ಗೆ ಹಸಿವಾಗುವುದಿಲ್ಲ. ಇದೆಯಲ್ಲ, ಹಾಗೆ ಇಲಿ ಅಂದೆ. ತಗೊಳ್ಳಿ, ಬಾಳೆಹಣ್ಣು ಹೆಚ್ಕೊಂಡು ಬಂದಿದ್ದೀನಿ, ಮೋಕ್ಷ ಕಾಣಿಸ್ತಾ ಬೀಳ್ತಾ ಇಲ್ಲ ತಾನೆ? ಕಣ್ಣು ಮುಚ್ಕೊಂಡು ತಿನ್ನಿ, ನಿಮ್ ಕಣ್ಣಿಗೆ ಯಾರು ಕಾಣಿಸೋದಿಲ್ಲ. ಸ್ವಾಮಿಗಳೇ, ಯಾಕೆ ಕಣ್ಣು ಮುಚ್ಕೋತಾ ಇದ್ರಲ್ಲ? ಕಣ್ಣು ಉರಿತಾ ಇದೆಯಾ ಇಲ್ಲ ಮಟ್ರಸೈ ಅಟ್ಯಾಕ್ ಆಯ್ತಾ? ಮಂಜು, ಆ? ಮಂಜು ಮಡಿಕೇರಿ ಮೇಲ್ ಮಂಜು ಮಂಜ. ಎಲ್ಲ ಮಂಜು ಕಾಣ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಕೊಂಡು ಮಂಜು ಅಂದ್ರೆ ನನ್ನ ಕೈಯಲ್ಲಿ ನಂಬಕ್ ಸಾಧ್ಯನೇ ಇಲ್ಲ.
ನೀವು ನಿಜವಾಗ್ಲೂ ದೇವ್ರೇ ಆಗಿದ್ರೆ ನಿಮ್ ಕಣ್ಣು ಮಂಜ್ ಆಗ್ತಾನೆ ಇರ್ಲಿಲ್ಲ. ಎಲ್ಲ ಹೋಗಿಲ್ಲಿಂದ, ಹೋಗಿ 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 ಇಲ್ಲಿಂದ. ಧ್ಯಾನ ಮಾಡ್ತೀನಿ, ಸರ್ ಹೋಗುತ್ತೆ. ಕಣ್ಯಾಕೆ ಮುಂಜಾಯ್ತು ಅಂತ ಗೊತ್ತಾಗ್ತಾ ಇಲ್ವೇ? ಕಣ್ಣು ಮುಚ್ಚಿದ್ರೆ ನಿದ್ದೆ ಬರ್ತಾ ಇಲ್ಲ. ಬಾಳೆ ಬಂಗಾರ ಸ್ವಾಮಿ, ಹೇಳು, ಮೇಲೇಳು. ಯಾರು? ಯಾರದು? ಏನಿದು ಅಸ್ಪಷ್ಟತೆ? ಸರಿಯಾಗಿ ಕಾಣ್ತಾ ಇಲ್ವಲ್ಲಪ್ಪ. ನಿಮ್ಮ ವೇಷಭೂಷಣ ನೋಡ್ತಾ ಇದ್ರೆ ದೈವಾಂಶ ಸಂಭೂತ ತರ ಕಾಣ್ತಾ ಇದ್ದೀರಾ. ಯಾರು? ಯಾರು ನೀವು? ನಾನು ಗಂಧರ್ವ, ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದೆ. ನೀನು ಉಪವಾಸ ಇದೆಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಮ್ಮ ದರ್ಶನದಿಂದ ನಾನು ಪುನೀತನಾದೆ. ಕೆಲವು ಬೊಕ್ಕಳೆ ಸ್ವಾಮಿಗಳು ತಾವೇ ಸ್ವತಃ ದೇವರು ಅಂತ ಭಕ್ತಾದಿಗಳನ್ನು ನಂಬಿಸಿ ಅವ್ರ ತಲೆ ಮೇಲೆ ಕಾಲಿಡ್ತಾ ಇದ್ದಾರೆ. ರೋಗ ರುಜಿನಗಳನ್ನೆಲ್ಲ ತಾವೇ ವಾಸಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ದೇವಲೋಕದಲ್ಲಿ ಗಹನವಾದ ಚರ್ಚೆ ನಡೀತಾ ಇದೆ. ಅದು ಭಕ್ತಾದಿಗಳಿಗೆ ನಂಬಿಕೆ ಬರಲಿ ಅಂತ ನಾವು ಕೆಲವು ಪವಾಡಗಳನ್ನ ಮಾಡಿ ತೋರಿಸಲೇಬೇಕಾಗುತ್ತೆ. ಇಲ್ಲ ಗೊತ್ತು, ಅದಕ್ಕೆ ನಿನ್ಗೆ ಎಚ್ಚರಿಕೆ ಕೊಡಬೇಕು ಅಂತ ದೇವೇಂದ್ರ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಏನ್ ನಿನ್ ತೊಂದ್ರೆ? ಅದು ಇಲ್ಲಿಗೆ ಬಂದ ಮೇಲೆ ಯಾವುದೋ ಹಣ್ಣನ್ನ ಪ್ರಸಾದ ಅಂತ ಸ್ವೀಕರಿಸಿದೆ. ಅದು ತಿಂದ ಮೇಲೆ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಅಸ್ಪಷ್ಟ. ನೀವು ಮಸ್ಕ್ ಮುಸ್ಕಾಗಿ ಕಾಣಿಸ್ತಾ ಇದ್ದೀರಾ. ಹಣ್ಣು ತಿಂದಿಯಲ್ಲ, ಅದಕ್ಕೆ ಈ ಶಿಕ್ಷೆ. ನನ್ನಿಂದ ತಪ್ಪಾಗಿದೆ. ಕಣ್ಣೇ ಇಲ್ಲ ಅಂದ ಮೇಲೆ ಭಕ್ತಾದಿಗಳನ್ನ ಹೇಗೆ ನೋಡ್ಲಿ? ಬಿಟ್ಟು ನನಗೆ ಸಹಾಯ ಮಾಡಿ. ತೆಗೆದುಕೋ, ಇದನ್ನು ಸೇವಿಸಿ, ಎಲ್ಲವೂ ಸರಿಯಾಗುತ್ತೆ. ಕೊಡಿ. ನನ್ನ ಕಣ್ ಕಾಣ್ತಾ ಇದೆ, ನನ್ನ ಕಣ್ ಸರಿ ಹೋಯ್ತು. ನಿನ್ನಂತ ಹುಲುಮಾನವರೆಲ್ಲ ತಾವೇ ದೇವ್ರು ಅಂತ ಹೇಳ್ಕೊಳ್ಳೋದು ಸರಿಯಲ್ಲ. ಹಾಗೆ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇರೋ ಸ್ವಾಮಿಗಳೆಲ್ಲ ಒಂದಲ್ಲ ಒಂದಿನ ಘೋರವಾದ ನರಕ ಯಾತನೆ ಅನುಭವಿಸ್ತಾರೆ. ಹತ್ರ ಬರ್ಬೇಕಂದ್ರೆ ನಾವು ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಜನರು ನಿನ್ನ ದೇವ್ರು ಅಂತ ಪೂಜೆ ಮಾಡೋದು ಸರಿಯಲ್ಲ. ಮನುಷ್ಯನೇ ಬೇರೆ, ದೇವರೇ ಬೇರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ನಿನ್ನಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಮನುಗಳ ಆಸೆಗಾಗಿ ಈ ರೀತಿ ವೇಷ ಧರಿಸಿದ್ಯಾ. ಇದೇ ನಿನಗೆ ಕೊನೆ ಎಚ್ಚರಿಕೆ. ಇನ್ನೊಂದ್ಸಲ ಕಂಡವರ ತಲೆ ಮೇಲೆ ನಿನ್ನ ಈ ಹೊಲಸ ಕಾಲುಗಳನ್ನ ಇಡಬೇಡ. ಭೂಲೋಕದಲ್ಲಿ ನಾವು ಹೀಗೆಲ್ಲ ಮಾಡಲಿಲ್ಲ ಅಂದ್ರೆ ಜನ ನಮ್ಮನ್ನು ನಂಬಲ್ಲ. ಹೀಗೆ ಬಾಳೆ ಬಂಗಾರ ಸ್ವಾಮಿಯಾಗಿ ಜನಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ದೇವರಲ್ಲ ಅಂತ ನಿನ್ನ ಭಕ್ತಾದಿಗಳಿಗೆ ಹೇಳು, ಇಲ್ಲ ಅಂದ್ರೆ ಸ್ವತಃ ದೇವೇಂದ್ರನೇ ಬಂದು ವಜ್ರಾಯುಧದಿಂದ ನಿನ್ನನ್ನು ಸಂಹರಿಸ್ಬಿಡ್ತಾನೆ. ಭಕ್ತಾದಿಗಳೇ, ಸ್ವಾಮಿಗಳೇ, ತಲೆ ರೆಡಿ ಆಗಿದೆ, ಕಾಲಿಟ್ಬಿಡಿ. ನಿಮ್ಮಲ್ಲಿ ನನ್ನದೊಂದು ಕೋರಿಕೆ. ಈ ಕ್ಷಣದಿಂದ ನಿಮ್ಮ ಮನೆಯಲ್ಲಿರುವ ನನ್ನ ಫೋಟೋಗಳನ್ನ ಕಿತ್ತು ನನ್ನ ಮುಂದೆಯೇ ಬೆಂಕಿಗೆ ಬಿಸಾಕ್ಬಿಡಿ. ನಿಮ್ಮಂತವ್ರೆ ಹಿಂಗೆ ಹೇಳಿದ್ರೆ ನಮ್ಮಂತವ್ರು ಎಲ್ಲಿಗೆ ಹೋಗ್ಬೇಕು? ನಿಮ್ಮಿಂದಾಗಿ ನಮ್ಗೆ ಸ್ವಲ್ಪ ಬೆಲೆ ಸಿಗ್ತಾ ಇತ್ತು. ನಾನು ದೇವರಲ್ಲ, ಮನುಷ್ಯ ಎಂದು ನನಗೀಗ ಅರ್ಥ ಆಗಿದೆ. ನಿಮ್ಮ ಕಣ್ಣು ತರಿಸಿದ ಆ ಪುಣ್ಯಾತ್ಮ ಯಾರು? ರಾತ್ರಿ ಗಂಧರ್ವ ಕಾಣಿಸ್ಕೊಂಡು ನನಗೆ ಬುದ್ಧಿ ಹೇಳ್ದ. ನೀನು ದೇವರಲ್ಲ, ನಿಮ್ಮಂತೆ ಸಾಮಾನ್ಯ ಮನುಷ್ಯ ಅಂತ ನಂಗೆ ಅರ್ಥ ಮಾಡಿಸ್ದ. ನೀವು ನಿಮ್ಮ ದೇವರುಗಳನ್ನ ದೇವರು ಅಂತ ಪೂಜಿಸ್ಕೊಳ್ಳಿ. ನನ್ನ ಪಾಡಕ್ ಬಿಟ್ಬಿಡಿ. ಎಲ್ಲಿಗೆ ಹೋಗ್ತೀರಾ? ನನಗೆ ಅರ್ಧ ಎಕರೆ ಜಮೀನ್ ಐತೆ, ಗೆಡ್ಡೆ ಗೆಣಸು ಬೆಳೆದು ತಿನ್ಕೋತೀನಿ. ಸತ್ಯ ಹೇಳ್ತೀನಿ, ಹೊರಗಿಸ್ಕೊಳ್ಬೇಕು. ಏನು? ನಿನ್ನೆ ರಾತ್ರಿ ಬಂದಿದ್ನಲ್ಲ ಗಂಧರ್ವ, ಅವನು ನಿಜವಾದ ಗಂಧರ್ವ ಅಲ್ಲ. ನಿಮ್ದು ಬುದ್ಧಿ ಕಲಿಸ್ಬೇಕು ಅಂತ ಬಂದ ನನ್ನ ಆಪ್ತ ಮಿತ್ರ ಅಶೋಕ.